ಹಿಂದೆ ಇದ್ದ ಬಿಜೆಪಿ ಸರ್ಕಾರ ದತ್ತಾತ್ರೇಯ ಬಾಬಾಬುಡನ್ಗಿರಿ ಸ್ವಾಮಿ ದರ್ಗಾಕ್ಕೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿತ್ತು. ಸದರಿ ಸಮಿತಿಗೆ 4 ಜನ ಹಿಂದೂಗಳನ್ನು ಹಾಗೂ 4 ಜನ ಮುಸ್ಲಿಂ ಬಾಂಧವರನ್ನು ಒಳಗೊಂಡಂತೆ ಸಮಿತಿಯನ್ನು ರಚಿಸಲು ಈ ಹಿಂದೆ ಇದ್ದ ಸರ್ಕಾರದಿಂದ ಆದೇಶವಿದ್ದು, ಆದರೂ ಸದರಿ ಹಿಂದೆ ಇದ್ದ ಚಿಕ್ಕಮಗಳೂರು ಬಿಜೆಪಿ ಶಾಸಕರು 7 ಜನ ಹಿಂದೂಗಳನ್ನು ಹಾಗೂ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಮಾತ್ರ ಕಮಿಟಿಗೆ ನೇಮಕ ಮಾಡಿಕೊಂಡು ದತ್ತಾತ್ರೇಯ ಬಾಬಾಬುಡನ್ ದರ್ಗಾಕ್ಕೆ ಅರ್ಚಕರನ್ನು ನೇಮಕ ಮಾಡಿ ನಡೆಸಿಕೊಂಡು ಬರುತ್ತಿದೆ. ಆದ್ದರಿಂದ ಮುಸ್ಲಿಂ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯವಾಗಿದೆ. ಆದ್ದರಿಂದ ಈ ವ್ಯವಸ್ಥಾಪನಾ ಸಮಿತಿಯನ್ನು ರದ್ದುಗೊಳಿಸಿ ಹೊಸ ಸಮಿತಿಯನ್ನು ರಚಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ನ ಜಮ್ಶಿದ್ ಖಾನ್ ಅವರು ಮಾತನಾಡಿ, ಆದಷ್ಟು ಬೇಗ ಈ ವ್ಯವಸ್ಥಾಪನಾ ಸಮಿತಿಯನ್ನು ರದ್ದುಗೊಳಿಸಿ ಹೊಸ ಸಮಿತಿಯನ್ನು ರಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ, ಕಳೆದ 2 ವರ್ಷಗಳಿಂದ ಒಂದು ತಾತ್ಕಾಲಿಕ ಸಮಿತಿ ರಚನೆ ಆಗಿದೆ ಬಾಬಾಬುಡನ್ಗಿರಿಯಲ್ಲಿ. ಇದು ವಿಚಾರ ಬಾಬಾಬುಡನ್ಗಿರಿ ಇದೆ. ವ್ಯವಸ್ಥಾಪನಾ ಸಮಿತಿ ರದ್ದುಗೊಳಿಸಿ ಹೊಸ ಸಮಿತಿಯನ್ನು ಮಾಡಬೇಕಂತ ಬಿಟ್ಟು ನಮ್ಮ ಕೋರಿಕೆ. ಇದರ ಹಿಂದೆ ನಾವು ಪದೇ ಪದೇ ಹೋಗಿ ಮೇಲ್ಮನವಿ ಸಲ್ಲಿಸಿದ್ದೀವಿ. ಮತ್ತು ವಸತಿ ವಕ್ಫ್ ಬೋರ್ಡ್ ಸಚಿವರಾದ ಜಮೀರ್ ಅಹಮದ್ರಿಗೆ ನಾವು ಕೊಟ್ಟಿದ್ದೀವಿ. ಅವರು ಕೂಡ ಲೆಟರ್ ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ, ಅದೇನಿದೆ ಹೊಸ ಸಮಿತಿ ಮಾಡಿ ರಚನೆ ಮಾಡಿ ಅಂತ. ಯಾಕಂದರೆ ಕಳೆದ ಬಾರಿ BJP ಸರ್ಕಾರ ಇರುವಾಗ ನಮ್ಮ ಚಿಕ್ಕಮಗಳೂರು ಶಾಸಕರಾದ CT ರವಿಯವರು ಒಂದು ಸಮಿತಿ ಮಾಡಿದರು. ಆ ಸಮಿತಿಯಲ್ಲಿ 8 ಜನ ಇರಬೇಕು. ಆ ಸಮಿತಿಯಲ್ಲಿ 7 ಜನ ಹಿಂದೂಗಳು, ಒಬ್ಬ ಮುಸ್ಲಿಮ್ಸ್ ಇದ್ದ. ಆದರೆ ಆ ಸಮಿತಿ ಆಗಲ್ಲ. ಯಾಕಂದರೆ 4 ಹಿಂದೂಗಳು, 7 ದಲಿತರು, ಅಂದರೆ SC ST ಇನ್ನು ಬಾಕಿದವರು, ಅಲ್ಲಿಗೆ 4 ಜನ ಹಿಂದೂಗಳು 4 ಜನ ಮುಸಲ್ಮಾನರು ಮಾಡಬೇಕಂತ ಬಿಟ್ಟು ಆದೇಶ ಆಗಿತ್ತು. ಬಟ್ ಇಲ್ಲಿ ನಮಗೆ ಅನ್ಯಾಯ, ಮೋಸ ಆಗಿದೆ. ನಾವು ಪದೇ ಪದೇ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸ್ತಾರೆ. ಈಗ ಕೂಡ ಸಲ್ಲಿಸಿದ್ದೀವಿ ಮನವಿ. ಆ ಮನವಿ ಮೇರೆಗೆ ತಾವು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಒಂದು ಸಮಿತಿ ರಚನೆ ಮಾಡಬೇಕಂತ ಬಿಟ್ಟು ನಾವು ಹೇಳಿದ್ದೀವಿ. ಮತ್ತು ಎರಡನೇದು, ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಏನು ಪ್ರಸಾದ ಹಂಚ್ತಾರೋ ಅದು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಸಿಗ್ತಾ ಇಲ್ಲ. ಫಸ್ಟು ಪ್ರಸಾದ ಅಂತ ಹೇಳಿ ಗಂಧ ಅಂತ ಹೇಳಿದರೆ ಮಣ್ಣು ತೊಗೊಂಡು ಹೋಗಿ ಬಂದಂಥ ಭಕ್ತಾದಿಗಳು ಪ್ರಸಾದ ತಿಳ್ಕೊಂಡು ಅದು ತೊಗೊಳ್ತಾ ಇದ್ರು. ನೀರು ಪ್ರತಿಯೊಂದಕ್ಕೂ ಈಗ ಅದೆಲ್ಲ ನಿಲ್ಲಿಸ್ಬಿಟ್ಟು ಮುಂದೆ ಬರೋ ದಿನಗಳಲ್ಲಿ ಇವ್ರು ಏನು ಕಾನ್ಸೆಪ್ಟ್ ಇಟ್ಕೊಂಡು ಅಂತ ಗೊತ್ತಿಲ್ಲ, ಅದಕ್ಕೆ ಹಣ ಕೊಟ್ಟು ತೊಗೊಬೇಕಂತ ಬಿಟ್ಟು ಇವ್ರದ್ದು ಒಂದು ಸಮಿತಿಯಲ್ಲಿ ನಿರ್ಧಾರ ಮಾಡ್ಕೊಂಡು ಅಂತ ನಮಗೆ ಕೇಳಿ ಬಂದಿದೆ. ಮತ್ತು ಎರಡನೇದು ಏನಂತ ಹೇಳಿದರೆ, ನಮ್ಮ ಕರ್ನಾಟಕ ರಾಜ್ಯದ ವಕ್ಫ್ ಸಚಿವರಾದ ಜಮೀರ್ ಅಹಮದ್ನವರು ಲೆಟರ್ ಕಳಿಸಿದಾರಂತೆ. ನನಗೆ ಗಮನಕ್ಕೆ ಬಂದಿದೆ, ಆ ಕಳಿಸಿದಾರ ಗಮನಕ್ಕೆ ಬಂದಿದೆ ಅಂತ ಬಿಟ್ಟು ಅದು ಜಿಲ್ಲಾಧಿಕಾರಿಗಳಿಗೆ ಬಂದಿರ್ಬೋದು. ಜಿಲ್ಲಾಧಿಕಾರಿಗಳ ಮನವಿ ಏನಂದರೆ, ತಾವು ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಸಮಿತಿ ಕೂರಿಸಿ ಇಲ್ಲಿ ಹೊಸ ಒಂದು ಅಲ್ಲಿ ಒಂದು ಕಮಿಟಿ ಮಾಡಬೇಕು. ಏನು ಅಫಿಷಿಯಲಿ ಏನು ಡಿಸ್ಕಸ್ ಮಾಡ್ಕೊಂಡು ಆದಷ್ಟು ಬೇಗ ಮಾಡ್ಕೊಡ್ಬೇಕು ಮನವಿ ಅಂತ ಬಿಟ್ಟು ಮನವಿ ಕೊಟ್ಟು ಬಂದಿದ್ದೀವಿ ನಾವು. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು.